ಚಿತ್ರದುರ್ಗ ಜಿಲ್ಲೆಯ ಐತಿಹಾಸಿಕ ಮಧ್ಯ ಕರ್ನಾಟಕದ ಪವಾಡ ಪುರುಷ ಮಾಡಿದಷ್ಟು ನೀಡು ಭಿಕ್ಷೆ ವಚನ ನುಡಿದಿರುವ ಶ್ರೀ ತಿಪ್ಪೇರುದ್ರಸ್ವಾಮಿಯವರ ಒಳಮಠ ಮತ್ತು ಹೊರಮಠ ದೇವಾಲಯದಲ್ಲಿ ಬುಧವಾರ ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ಹೊರಮಠ ಮತ್ತು ಒಳಮಠ ದೇವಾಲಯದಲ್ಲಿ ಕಂದಾಯ ಇಲಾಖೆ ಮತ್ತು ಕೆನರಾ ಬ್ಯಾಂಕ್ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ಹೊರಮಠ ದೇವಾಲಯದ ಹುಂಡಿಯಲ್ಲಿ ಸುಮಾರು 19,95,000 ರೂಪಾಯಿ, ಒಳಮಠದ ದೇವಾಲಯದಲ್ಲಿ 47,29,060 ರೂಪಾಯಿ ಸಂಗ್ರಹವಾಗಿ ಒಟ್ಟು 66,29,155 ರೂಪಾಯಿ ಹಣ ಸಂಗ್ರಹವಾಗಿದೆ. ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಮಾತನಾಡಿದರು. ಹಟ್ಟಿ ತಿಪ್ಪೇಶನ ದೇವಾಲಯಕ್ಕೆ ಬರುವ ಹಣವನ್ನು ಅಭಿವೃದ್ಧಿಗೆ ಬಳಸಲಾಗ್ತಾ ಇದೆ. ಹಣದಿಂದ ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಮಾತ್ರ ಹಣ ಬಳಕೆ ಮಾಡಲಾಗ್ತದೆ ಅಂತ ತಿಳಿಸಿದರು. ದೇವಸ್ಥಾನದ ಹುಂಡಿ ಹಣವನ್ನು ಕೆನರಾ ಬ್ಯಾಂಕ್ಗೆ ಜಮಾ ಮಾಡಲಾಗ್ತದೆ ಅಂತ ಮಾಧ್ಯಮಗಳಿಗೆ ತಿಳಿಸಿದರು. ಸಂದರ್ಭದಲ್ಲಿ ಶಿರಸ್ತೆದಾರರು ಸದಾಶಿವಪ್ಪ, ಗ್ರಾಮ ಲೆಕ್ಕಾಧಿಕಾರಿ ರವಿ ತಸ್ಮಾ, ಪದ್ಮಜ, ದೇವಸ್ಥಾನದ ಸಿಬ್ಬಂದಿ ಸತೀಶ್, ಕಂದಾಯ ಗ್ರಾಮ ಸಹಾಯಕರಾದ ಸಿಬಿಒ ಬಣ್ಣ, ಚನ್ನಬಸವ, ತಿಮ್ಮಪ್ಪಯ್ಯನಹಳ್ಳಿ, ಹರೀಶ್, ಹೇಮಂತ್, ತಿಪ್ಪೇಶ್, ನಾಗರಾಜ್, ಕೆನರಾ ಬ್ಯಾಂಕ್ ಸಿಬ್ಬಂದಿಗಳು ಇನ್ನಿತರರು ಉಪಸ್ಥಿತರಿದ್ದರು.